ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ನಾವು ಹಿಂದಿ ಸ್ಟಾರ್ಟ್ ಮಾಡಿದಾಗಲಿಂದ 2 ಚಾಪ್ಟರ್ಸ್ನ ಮುಗಿಸಿದ್ದೀವಿ. ಫಸ್ಟ್ ಚಾಪ್ಟರಲ್ಲಿ ದೋಹೆ, ಸೆಕೆಂಡ್ ಚಾಪ್ಟರಲ್ಲಿ ಮೇರಾಜಿ ಕೆ ಪದ್ ಆಯಿತು. ಇವಾಗ ಥರ್ಡ್ ಚಾಪ್ಟರಲ್ಲಿ ಮತ್ತೆ ದೋಹೆನ ನೋಡ್ತಿದ್ದೀವಿ. ದೋಹೆ ಯಾರ್ದಪ್ಪ ಅಂದರೆ ಬಿಹಾರಿಜಿ ಅವ್ರದ್ದು. ಸೊ ಈ ದೋಹೆಗಳ ಕವಿ ಬಂದು ಕವಿ ಬಿಹಾರಿಜಿ. ಸೊ ಬಿಹಾರಿಜಿ ಕೆ ದೋಹೆ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಬಿಹಾರಿಜಿ ಬಗ್ಗೆ ಅವ್ರು ತಿಳ್ಕೊಳ್ಳೋಣ. ಅಂದರೆ ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಲೈಕ್ ರೀಡಿಂಗ್ ಪ್ರಾಕ್ಟೀಸ್ ಆಗೋ ಥರ ನೀವು ಓದ್ಕೊಳ್ಳಿ. ನಾನು ಒಂದ್ಸತಿ ಓದ್ಕೊಂಡು ಹೋಗ್ತೀನಿ, ಮೇನ್ ಪಾಯಿಂಟ್ ಏನಿದೆ ಅದನ್ನು ಮಾತ್ರ एक्सप्लेन ಮಾಡ್ತೀನಿ. ओके, सो बिहारी का जन्म ग्वालियर में हुआ था. जब बिहारी 7-8 साल के ही थे तभी इनके पिता ओरछा चले आए, जहां बिहारी ने आचार्य केशवदास से काव्य शिक्षा पाई. ಗ್ವಾಲಿಯರಲ್ಲಿ ಹುಟ್ಟಿದ್ದಾರೆ, ತುಂಬ ಸಣ್ಣ ವಯಸ್ಸಲ್ಲೇ ಓರ್ಛಾಗೆ ಬಂದಿದ್ದಾರೆ. ಅಲ್ಲಿ ಅವರ ಗುರು ಬಂದು ಆಚಾರ್ಯ ಕೇಶವದಾಸ್ ಇವರಿಂದ ಕಾವ್ಯ ಶಿಕ್ಷಣವನ್ನು ಪಡ್ಕೋತಿರ್ತಾರೆ. यही बिहारी रहीम के संपर्क में भी आए. बिहारी ने अपने जीवन के कुछ वर्ष जयपुर में भी बिताए. बिहारी रसिक जीव थे, पर इनकी रसिकता नागरिक जीवन की रसिकता थी. उनका स्वभाव विनोदी और व्यंग्यप्रिय था. सो इम्पॉर्टेंट पॉइंट बदो, बिहारी की एक ही रचना सत्सई उपलब्ध है, जिसमें उनके लगभग 700 दोहे संग्रहित हैं. ಅಂದರೆ ಬಿಹಾರಿಜಿ ಅವರು ಒಬ್ಬ ರಸಿಕ ಕವಿಯಾಗಿದ್ದರು ಅಂತ ಹೇಳ್ತಾರೆ. ಜೊತೆಗೆ ಇವರದು ರಚನೆಗಳಲ್ಲಿ ಒಂದೇ ಒಂದು ರಚನೆ ಮಾತ್ರ ನಮಗೆ ಉಪಲಬ್ಧವಾಗಿರುವಂಥದ್ದು. ಆ ರಚನೆ ಹೆಸರೇನಪ್ಪ ಅಂದರೆ ಸತ್ಸೈ. ಅಂದರೆ ಬಿಹಾರಿ ಸತ್ಸೈ ಅಂತ ಒಂದೇ ಗ್ರಂಥ, ಅಂದರೆ ಒಂದೇ ರಚನೆ. ಅದರಲ್ಲಿ ಅರೌಂಡ್ 700 ದೋಹೆ ಸಂಗ್ರಹಿತ हैं. ಅದರಲ್ಲಿ 700 ಅಂದರೆ ಆಲ್ಮೋಸ್ಟ್ 700 ದೋಹೆಗಳು ಅದರಲ್ಲಿ ಸಂಗ್ರಹವಾಗಿದ್ದಾವೆ. ಸೊ ಈ ರಚನೆ ಹೆಸರು ನೆನ್ಪಿಟ್ಕೊಳ್ಳಿ, ಏನಿದೆ ಅಂದರೆ बिहारी सत्सई, ಇದು ಅವರ ರಚನೆ. ಸೊ लोक ज्ञान और शास्त्र ज्ञान के साथ ही बिहारी का काव्य ज्ञान भी अच्छा था. रीति का उन्हें भरपूर ज्ञान था. इन्होंने अधिक वर्ण सामग्री श्रृंगार से ली है. ಅಂದರೆ ಇವರು ವರ್ಣನೆ ಮಾಡುವಂಥ ಪದಗಳು ಏನಿದೆ, ಅಂದರೆ ಕಾನ್ಸೆಪ್ಟ್ಸ್ ಏನಿದೆ, ಅದೆಲ್ಲಾನು ಶೃಂಗಾರ ರಸದಿಂದ ಕೂಡಿರುತ್ತೆ. ಅಂದರೆ ನವರಸಗಳಲ್ಲಿ ಶೃಂಗಾರ ರಸ ಅನ್ನೋದು ಒಂದು. ಸೊ ಇವ್ರದ್ದು ಆಲ್ಮೋಸ್ಟ್ ಆಲ್ ಬರೆದಿರುವಂಥ ದೋಹೆಗಳೆಲ್ಲ ಶೃಂಗಾರ ರಸದಿಂದ ಕೂಡಿರುತ್ತೆ. श्रृंगार रस से ली है. इनकी कविता श्रृंगार रस की है, इसलिए नायक नायिका या नायकी की के चेष्टाएं जिन्हें हाव कहते हैं, इसमें पर्याप्त मात्रा में मिलती है. ಅಂದರೆ ಇದು ಶೃಂಗಾರ ರಸದಿಂದ ಕೂಡಿರೋದ್ರಿಂದ ಇದರಲ್ಲಿ ನಾಯಕ ನಾಯಕಿ ಮತ್ತು ಆ ನಾಯಕಿಯ ಚೇಷ್ಟೆಗಳು, ಏನಂತೀವಿ ಅದು ಹಾವಭಾವಗಳು, ಇವುಗಳು ಕೂಡ ಕ್ಲಿಯರ್ ಆಗಿ ಅಂದರೆ ತುಂಬ ಸ್ಪಷ್ಟವಾಗಿ ಹೆಚ್ಚು ವ್ಯಕ್ತವಾಗಿದೆ ಅಂತ ಹೇಳ್ತಿದ್ದಾರೆ. बिहारी की भाषा बहुत कुछ शब्द ब्रज है, पर वह ಸಾಹಿತ್ಯಕ है. ಅಂದರೆ ಇದು ನಮ್ಗೆ ಬೇಕಾಗಿರುವಂಥದ್ದು ಇವ್ರ ಲ್ಯಾಂಗ್ವೇಜ್ ಯಾವುದು ಅಂತ. ಸೊ ಆಲ್ಮೋಸ್ಟ್ ಯೂಸ್ ಮಾಡುವಂಥದ್ದು ಬ್ರಜ್ ಭಾಷೆ ಬಂದು. ಜೊತೆಗೆ इनकी भाषा में पूर्वी प्रयोग भी मिलती है. बुंदेलखंड में अधिक दिनों तक रहने के कारण बुंदेलखंडी शब्दों का प्रयोग मिलना भी स्वाभाविक है. ಅಂದರೆ ಬುಂದೇಲ್ಖಂಡ್ನಲ್ಲೂ ಹೆಚ್ಚು ಕಾಲ ಇದ್ದಿದ್ದರಿಂದ ಸೊ ಬುಂದೇಲ್ಖಂಡ್ನ ಶಬ್ದಗಳು ಕೂಡ ಇವರ ರಚನೆಗಳಲ್ಲಿ ಸಿಗುವಂಥ ತುಂಬ ಸ್ವಾಭಾವಿಕ ಅಂತ ಹೇಳ್ತಿದ್ದಾರೆ. ಸೊ ಇಷ್ಟು ಬಿಹಾರಿಜಿ ಅವ್ರ ಬಗ್ಗೆ. ಇದರಲ್ಲಿ ಪಾಠ್ಯ ಪ್ರವೇಶಲ್ಲಿ ಏನಪ್ಪ ಅಂದರೆ ಮೇನ್ ಬಂದು ಇದು ಬಿಹಾರಿ ಮುಖ್ಯ ರೂಪ से ಶೃಂಗಾರ ರೂಪಕ ದೋಹೆ के लिए जाने जाते हैं. ಇವರು ಮೋಸ್ಟ್ ಇಂಪಾರ್ಟೆಂಟ್ಲಿ ಶೃಂಗಾರ ರಸದಿಂದ ಕೂಡಿರುವಂಥ ದೋಹೆಗಳಿಗೆ ಪ್ರಸಿದ್ಧರು. किंतु उन्होंने लोक व्यवहार, ನೀತಿ ಜ್ಞಾನ ಆದಿ ವಿಷಯೋं पर भी लिखा है. ಇದ್ರ ಜೊತೆಗೆ ಬರೀ ಅದೊಂದೇ ಅಲ್ಲ, ಇದ್ರ ಜೊತೆಗೆ ಇನ್ನು ನೀತಿ ಜ್ಞಾನ, ಲೋಕ ವ್ಯವಹಾರಗಳ ಬಗ್ಗೆ ಕೂಡ ಇವರು ಬರೆದಿದ್ದಾರೆ ಅಂತ ಹೇಳ್ತಾರೆ. संकलित दोहे में सभी प्रकार की चटाएं हैं. इन दोहों से आपको ज्ञात होता है कि बिहारी कम से कम शब्दों में अधिक से अधिक अर्थ भरने की कला में निपुण है. ಅಂದರೆ ಇವಾಗ ನಮಗೆ ಈ ಪಾಠದಲ್ಲಿ ಬಿಹಾರಿಜಿ ಅವ್ರದ್ದು 8 ದೋಹೆಗಳನ್ನು ಕೊಟ್ಟಿದ್ದಾರೆ. ಸೊ ಈ 8 ದೋಹೆಗಳನ್ನು ನಾವು ಓದಿದಾಗ ನಮಗೆ ಗೊತ್ತಾಗೋದೇನಪ್ಪ ಅಂದರೆ कम से कम शब्दों में अधिक से अधिक अर्थ भरने के कला में निपुण है. ಅಂದರೆ ಕಡಿಮೆ ಶಬ್ದಗಳನ್ನು ಉಪಯೋಗಿಸಿ ತುಂಬಾ ಹೆಚ್ಚು ಅರ್ಥವನ್ನು ತುಂಬಿಸುವಂಥ ಕೆಲಸದಲ್ಲಿ ಇವರು ತುಂಬಾ ನಿಪುಣರು ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ. ಸೊ ಎಷ್ಟು ನಿಪುಣರಿದ್ದಾರೆ ಅಂತ ಈ 8 ದೋಹೆಗಳನ್ನ ಓದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ दोहा नंबर 1 ಸ್ಟಾರ್ಟ್ ಮಾಡೋಣ. बिहारी के दोहे में फर्स्ट वन,
सोहत ओढ़े पीत पटु श्याम सलोने गात मानो नीलमणि सेल पर आतपु परियो प्रभात. So I repeat, ಇಲ್ಲೇ ಇದೆಯಲ್ಲ, सोहत ओढ़े पीत पटु श्याम सलोने गात मानो ನೀಲ್ಮಣಿ ಸೇಲ್ ಪರ್ ಆತ್ಪು ಪರಿಯೋ ಪ್ರಭಾತ್. ಸೊ ಇದರಲ್ಲಿ ಫಸ್ಟ್ ಶಬ್ದಗಳ ಅರ್ಥಗಳನ್ನ ತಿಳ್ಕೊಳ್ಳೋಣ. ಫಸ್ಟ್ ಇದರಲ್ಲಿ ಸೋಹತ್, ಸೋಹತ್ का मतलब होता है अच्छा लगना, ಅಂದ್ರೆ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಚೆನ್ನಾಗಿ ಕಾಣ್ತಿದೆ ಅನ್ನೋದು ಒಂದು ಸೋಹತ್. सोहत का मतलब होता है अच्छा लगना. ओढ़े पीतु, पीतु, पीतु का मतलब होता है येलो, हल्दी बಣ್ಣ. सो पीत का मतलब होता है पीला, सो पीला. पटु, पटु का मतलब होता है कपड़ा, ಅಂದ್ರೆ ಪಟು ಅಂದ್ರೆ ವಸ್ತ್ರಗಳು. श्याम सलोने गात, श्याम ಅಂದ್ರೆ ಇಟ್ ಈಸ್ ರೆಪ್ರೆಸೆಂಟೆಡ್ ಟು ಶ್ರೀಕೃಷ್ಣ. ಸಲೋನೆ, ಸಲೋನೆ ಮೀನ್ಸ್ ಸಾವಲ, ಹಿಂದಿಯಲ್ಲಿ ಸಾವಲ ಅಂತೀವಿ, ಸಾವಲ ಅಂದ್ರೆ ಅದು ಮೈ ಬಣ್ಣ. गात, गात मीन्स, गात का मतलब होता है शरीर, गात ಅಂದ್ರೆ ಶರೀರ. सो मानो नीलमणि सेल, नीलमणि सेल का मतलब होता है नीलमणि पर्वत, ಅಂದ್ರೆ ಈ ನೀಲ್ಮಣಿ ಸೇಲ್ ಬಂದು ನೀಲಮಣಿ ಪರ್ವತವನ್ನ ಹೇಳ್ತಿದ್ದಾರೆ. ಆತಪು ಪರಿಯೋ ಪ್ರಭಾತ್, ಆತಪು ಪ್ರಭಾತ್, ಪ್ರಭಾತ್ ಅಂದ್ರೆ ಸುಬಹ, ಆತಪು का मतलब है धूप, ಅಂದ್ರೆ ಪ್ರಭಾತ್ ಅಂದ್ರೆ ಬೆಳಗಿನ ಜಾವ, ಆತಪು ಅಂದ್ರೆ ಬೀಳುವಂತ ಬಿಸಿಲು, ಆ ಬೆಳಕು. ಸೊ ಇದ್ರಲ್ಲಿ ಏನಪ್ಪಾ ಅಂತಿದ್ದಾರೆ ಅಂದ್ರೆ ಪೀತ್ ಪಟು ಶ್ಯಾಮ್ ಸಲೋನೆ ಗಾತ್, ಶ್ಯಾಮ್ ಸಲೋನೆ ಗಾತ್ ಅಂದ್ರೆ ಶ್ರೀಕೃಷ್ಣನ ಸಲೋನೆ ಗಾತ್ ಶರೀರ್, ಸಾವಲ ಶರೀರ್ ಪರ್ ಅಂದ್ರೆ ಅವರ ಮೈ ಮೇಲೆ, ಪೀತ್ ಪಟು ಹಳದಿ ಬಣ್ಣದ ವಸ್ತ್ರಗಳು, ಸೋಹತ್, ಸೋಹತ್ ಮೀನ್ಸ್ ಅಚ್ಚೇ ಲಗ್ತೆ ಹೈ ಅಂದ್ರೆ ಚೆನ್ನಾಗಿ ಕಾಣಿಸ್ತಿದೆ. ಏನಪ್ಪ ಹೇಳ್ತಿದ್ದಾರೆ ಅಂದ್ರೆ ಶ್ರೀಕೃಷ್ಣನ ಮೈ ಮೇಲೆ ಹಳದಿ ಬಣ್ಣದ ವಸ್ತ್ರಗಳು ತುಂಬಾ ಚೆನ್ನಾಗಿ ಕಾಣ್ತಿದೆ. ಹೇಗಪ್ಪ ಕಾಣ್ತಿದೆ ಅಂದ್ರೆ ಮಾನೋ ನೀಲ್ಮಣಿ ಸೇಲ್ ಪರ್ ಆತಪು ಪರಿಯೋ ಪ್ರಭಾತ್, ಆತಪು ಪರಿಯೋ ಪ್ರಭಾತ್ ಬೆಳಗಿನ ಜಾವದ ಬೆಳಕು, ಆ ಬಿಸಿಲು ನೀಲಮಣಿ ಪರ್ವತದ ಮೇಲೆ ಬಿದ್ದಾಗ ಅದು ಏನು ಚಿನ್ನದ ತರ ಹೊಳೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆ ತರ ಬೆಳಗಿನ ಜಾವದ ಬಿಸಿಲು ನೀಲಮಣಿ ಪರ್ವತದ ಮೇಲೆ ಬಿದ್ದಾಗ ಹೇಗೆ ಅದು ಹೊಳೆಯುತ್ತಿರುತ್ತೋ ಅದೇ ತರ ಶ್ರೀಕೃಷ್ಣನ ಮೈ ಮೇಲೆ ಆ ಹಳದಿ ಬಣ್ಣದ ವಸ್ತ್ರಗಳು ಏನು ಹೊಳಿತಿದ್ದಾವೆ, ತುಂಬಾ ಚೆನ್ನಾಗಿ ಕಾಣ್ತಿದೆ ಅಂತ ಇಲ್ಲಿ ಶ್ರೀಕೃಷ್ಣನ ವರ್ಣನೆಯನ್ನ ಮಾಡ್ತಿದ್ದಾರೆ. ಸೊ ಇವಾಗ ಇದರಲ್ಲಿ ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ಕ್ವಶನ್ಸ್ ಅಲ್ಲಿ ಒಂದು ಇದು ನೋಡಿದ್ವಿ, ಕಾವ್ಯ ಸೌಂದರ್ಯ ಅಂದ್ರೆ ಇಸ್ ದೋಹೆಗೆ ಕಾವ್ಯ ಸೌಂದರ್ಯ ಲಿಖಿ ಅಂತ ಕೇಳಿದ್ರೆ, ಸೊ ನಾನು ಯಾವ ಕ್ಲಾಸಲ್ಲಿ ಏನು ಮಿಸ್ ಮಾಡಿರ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಕಂಟಿನ್ಯೂ ಆಗ್ತಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಇವಾಗ ಇದಕ್ಕೆ ಇದ್ರದ್ದು ಕಾವ್ಯ ಸೌಂದರ್ಯ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ काव्य सौंदर्य को मतलब सह प्रसंग के साथ व्याख्या लिखिए, इस दोहे की व्याख्या कैसे करेंगे, ಈ ದೋಹೆಯ ವ್ಯಾಖ್ಯಾ ಹೇಗೆ ಮಾಡ್ತಾರಪ್ಪ ಅಂದ್ರೆ ಫಸ್ಟ್ ಪ್ರಸಂಗ, प्रसंग बंधु प्रस्तुत दोहा हमारी हिंदी पाठ्य पुस्तक स्पर्श भाग 2 से लिया गया है. इसके कवि बिहारी जी हैं. यह दोहा उनकी रचना बिहारी सत्सई से लिया गया है. ಸೊ ಈ ಸ್ಟಾರ್ಟಿಂಗ್ 3 ಲೈನ್ಸ್ ಏನಿದೆ ಇದು ಯಾವುದೇ ದೋಹೆ 8 ದೋಹೆಗಳಲ್ಲಿ ಯಾವುದಕ್ಕಾದ್ರೂ ಬರಿಬೇಕಾದ್ರೆ ಈ 3 ಕಾಮನ್ ಆಗಿ ಇಟ್ಕೋಬೇಕು. ಸೊ ಫಸ್ಟ್ ಏನಪ್ಪಾ ಅಂದ್ರೆ ಏನು ಯಾವ ಟೆಕ್ಸ್ಟ್ ಬುಕ್ ಇಂದ ತಗೊಂಡಿದ್ದೀವಿ, ಸೊ ಕವಿ ಯಾರು ಅಂದ್ರೆ ಇದರಲ್ಲಿ ಎಕ್ಸ್ಟ್ರಾ ಏನಪ್ಪ ಸೇರಿಸಿದೀವಿ ಅಂದ್ರೆ ಅವರ ರಚನೆ ಯಾವುದು ಅಂತ, ಯಾವ ರಚನೆಯಿಂದ ತಗೊಂಡಿದ್ದೀವಿ ಅಂತ. ಇದಾದ್ಮೇಲೆ ಮೇನ್ इस दोहे की जो मेन बात है उसको हम प्रसंग में लिखेंगे. ಸೊ मेन टॉपिक ಏನು ಅಂದ್ರೆ दिया गया है, इसमें कवि ने श्री कृष्ण के रूप सौंदर्य का वर्णन किया है. ऑब्वियसली ಈ ಇದರಲ್ಲಿ ಶ್ರೀಕೃಷ್ಣನ ರೂಪ ಸೌಂದರ್ಯವನ್ನ ವರ್ಣನೆ ಮಾಡ್ತಿದ್ದಾರೆ ಇದು ಪ್ರಸಂಗದಲ್ಲಿ. ಸೊ कैसे वर्णन किया है ಇದನ್ನ ನಾವು ವ್ಯಾಖ್ಯಾದಲ್ಲಿ ಬರಿತೀವಿ. ಸೊ ವ್ಯಾಖ್ಯಾ ಬಂದು इस दोहे में कवि ने श्री कृष्ण के सांवले शरीर की सुंदरता का वखान किया है, ಸರಿ ಬಖಾನ್ किया है ಅಂದ್ರೆ ಈ ದೋಹೆಯಲ್ಲಿ ಅವರ ಸಾವಲೆ, ಸಾವಲೆ ಬಣ್ಣ ಅಂದ್ರೆ ಗೋಧಿ ಬಣ್ಣದ ಆ ಮೈ, ಗೋಧಿ ಬಣ್ಣದ ಮೈ ಮೇಲೆ ಪೀಲೆ ವಸ್ತ್ರಕಿ ಅಂದ್ರೆ ಹಳದಿ ಬಣ್ಣದ ವಸ್ತ್ರಗಳ ವರ್ಣನೆಯನ್ನ ಮಾಡ್ತಿದ್ದಾರೆ. ಕವಿ कहते हैं कि श्री कृष्ण के सांवले शरीर पर पीले वस्त्र बहुत अच्छे लग रहे हैं ಅಂದ್ರೆ ಶ್ರೀಕೃಷ್ಣನ ಮೈ ಮೇಲೆ ಆ ಹಳದಿ ಬಣ್ಣದ ವಸ್ತ್ರಗಳು ತುಂಬಾ ಚೆನ್ನಾಗಿ ಕಾಣ್ತಿದ್ದಾವೆ. ऐसा लग रहा है कि ಯಾವ ತರ ಕಂಪ್ಯಾರಿಸನ್ ಮಾಡುತ್ತೆ, जैसे नीलमणि पर्वत पर, जैसे नीलमणि पर्वत पर नीलमणಿ ಇದ್ರ ಮೇಲೆ प्रातः काल की धूप पड़ रही हो, ನೀಲ್ಮಣಿ ಪರ್ವತದ ಮೇಲೆ ಬೆಳಗಿನ ಜಾವದ ಬಿಸಿಲು ಬೀಳ್ತಿರುವಾಗ ಯಾವ ತರ ಹೊಳಿತಿರುತ್ತೋ ಅದನ್ನ ಕಂಪೇರ್ ಮಾಡಿ ಹೇಳ್ತಿದ್ದಾರೆ. यहाँ पर श्री कृष्ण के सांवले शरीर को नीलमणि पर्वत ಅಂದ್ರೆ
ಇಲ್ಲಿ ಯಾವುದನ್ನ ಯಾವುದಕ್ಕೆ ಹೋಲಿಕೆ ಮಾಡಿದ್ದಾರೆ? ಶ್ರೀಕೃಷ್ಣನ ಶರೀರವನ್ನ ನೀಲಮಣಿ ಪರ್ವತಕ್ಕೆ ಹೋಲಿಕೆ ಮಾಡಿದ್ದಾರೆ. ತಥಾ ಪೀಲೆ ವಸ್ತ್ರ ಸೂರ್ಯ ಕಿ ಧೂಪ್ ಕೋ ಕಹಾ ಗಯಾ ಹೈ. ಜೊತೆಗೆ ಆ ಹಳದಿ ಬಣ್ಣದ ವಸ್ತ್ರಗಳು ಸೂರ್ಯನ ಕಿರಣಗಳಿಗೆ, ಸೂರ್ಯನ ಬಿಸಿಲಿಗೆ ಏನು ಹೋಲಿಕೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇದು ಪ್ರಸಂಗ और ವ್ಯಾಖ್ಯಾ. ಸೊ ಇದ್ರ ಜೊತೆಗೆ ಕಠಿಣ ಶಬ್ದಕ್ಕೆ ಅರ್ಥ ಆಲ್ರೆಡಿ ಹೇಳಿದ್ದೀನಿ. ಸೋಹತ್ ಮೀನ್ಸ್ ಅಚ್ಚಾ ಲಗ್ನ, ಪೀತು ಪೀಲಾ ಮೀನ್ಸ್ ಯೆಲ್ಲೋ, ಪಟು ಪಟು ಮೀನ್ಸ್ ಪಟು ಕಪड़ा, गात गात मीन्स शरीर, नेनपिटकोली गात मीन्स शरीर, नीलमणि सेल यानी नीलमणि पर्वत, आतपू का मतलब होता है धूप. अब इस दोहे का काव्य सौंदर्य देखेंगे. ಸೊ ಕಾವ್ಯ ಸೌಂದರ್ಯದಲ್ಲಿ ಎರಡು ಪಾರ್ಟ್ ಬರುತ್ತೆ, ಒಂದು ಭಾವಪಕ್ಷ, ಇನ್ನೊಂದು ಕಲಾಪಕ್ಷ. ಸೊ ಫಸ್ಟ್ भावपक्ष क्या कहता है? श्री कृष्ण के रूप सौंदर्य का वर्णन किया गया है. ಭಾವಪಕ್ಷದಲ್ಲಿ ಕವಿಯ ಭಾವನೆಯನ್ನು ತಿಳಿಸಬೇಕು ನಾವು. ಸೊ ಫಸ್ಟ್ ಭಾವನೆಯಲ್ಲಿ ಫಸ್ಟ್ ಪಾಯಿಂಟ್ ಏನಪ್ಪ ಇದೆ ಅಂದರೆ ಶ್ರೀಕೃಷ್ಣಕ್ಕೆ ರೂಪ ಸೌಂದರ್ಯ का वर्णन किया है, ಅದು ಭಾವ ವ್ಯಕ್ತವಾಗ್ತಿದೆ. सावले शरीर पर पीले वस्त्रों की शोभा का वर्णन किया गया है. ಆ ಗೋಧಿ ಬಣ್ಣದ ಮೈ ಮೇಲೆ ಹಳದಿ ಬಣ್ಣದ ವಸ್ತ್ರಗಳು, ಆ ವಸ್ತ್ರಗಳ ಶೋಭೆಯನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಇದು ಭಾವಪಕ್ಷ. ನೆಕ್ಸ್ಟ್ ಕಲಾಪಕ್ಷ क्या कहता है? ಕಲಾಪಕ್ಷ ಏನಪ್ಪ ಹೇಳ್ತಾ ಅಂದರೆ ಬ್ರಜ್ ಭಾಷಾ का प्रयोग किया गया है. ಆಬ್ವಿಯಸ್ಲಿ ನಾವು ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಓದಿದ್ವಿ, ಇವರು ಬ್ರಜ್ ಭಾಷೆಯನ್ನು ಹೆಚ್ಚು ಉಪಯೋಗಿಸ್ತಾರೆ ಅಂತ. ಓಕೆ. ಪೀತ್ ಪಟು ಮೇ ಅನುಪ್ರಾಸ್ ಅಲಂಕಾರ है. ಅಂದರೆ ಈ ಪಾಗೆ ಪಾ ಸೇರಿರೋದ್ರಿಂದ, ಪಾಗೆ ಪಾ ಇರೋದ್ರಿಂದ ಅದು ಏನಾಗುತ್ತೆ, ಅನುಪ್ರಾಸ್ ಅಲಂಕಾರ ಆಗುತ್ತೆ. ಸೊ ಪೀತ್ ಪಟು ಮೇ ಅನುಪ್ರಾಸ್ ಅಲಂಕಾರ है. ಜೊತೆ ದೋಹಾ ಚಂದ್ का प्रयोग किया है. ಸೊ ಇದು ದೋಹಾ ಚಂದ್ ಉಪಯೋಗ ಮಾಡಿದ್ದಾರೆ. ದೋಹೆ ಅಂದರೆ ಬರೀ ಎರಡೇ ಲೈನಲ್ಲಿ ತುಂಬಾನೇ ಅರ್ಥಪೂರ್ಣವಾದ ಏನು ಸಂದೇಶವನ್ನು ಕೊಡೋದಕ್ಕೆ ನಾವು ದೋಹಾ ಅಂತೀವಿ. ಸೊ ಇಷ್ಟು ಇದರಲ್ಲಿ ಯೂಸ್ ಆಗಿದೆ. ಇದು ಇದರ ಬಂದು ಕಾವ್ಯ ಸೌಂದರ್ಯ. ಕಾವ್ಯ ಸೌಂದರ್ಯ ಅಂದರೆ ಇವರ ಈ ಕಾವ್ಯದಲ್ಲಿರುವಂಥ ಸೌಂದರ್ಯವೇನು, ಭಾವ ಪಕ್ಷ ಏನು ಹೇಳುತ್ತೆ ಮತ್ತು ಕಲಾಪಕ್ಷ ಏನಿದೆ ಅಂತ ಇದು. ಸೊ ಇದು ಫಸ್ಟ್ ದೋಹ ಆದಮೇಲೆ ನೆಕ್ಸ್ಟ್ ಈ ಫಸ್ಟ್ ದೋಹೆಯಲ್ಲಿ ಅವರು ಶ್ರೀಕೃಷ್ಣನ ರೂಪ ಸೌಂದರ್ಯದ ವರ್ಣನೆ ಮಾಡಿದ್ದಾರೆ. ಇನ್ನೊಂದ್ಸತಿ ಇದನ್ನ ಓದ್ಬಿಟ್ಟು ನೆಕ್ಸ್ಟ್ ದೋಹೆಗೆ ಹೋಗೋಣ. सोहत ओढ़े पीत पटो श्याम सलोने गात, मानो नीलमणि सेल पर आतपू पड़े प्रभात. so, ये था बिहारी जी का पहला दोहा. नेक्स्ट आगे बढ़ेंगे दूसरा दोहे के साथ. ओके, थैंक यू.